ಪ್ರತಿಯೊಬ್ಬರ ಸೇವೆ ಗಮನಿಸಿದ ಮುಸ್ಲಿಂ ನಾಯಕರು ಬಕ್ರೀದ್ ಹಬ್ಬದ ಪ್ರಯುಕ್ತ ಇಂದು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಅವರಿಗೆ ಮುಸ್ಲಿಂ ನಾಗರಿಕರಿಂದ ಗೌರವ. ಜನಪ್ರತಿನಿಧಿ ಎಂದರೆ ಚುನಾವಣೆ ಸಮಯದಲ್ಲಿ ಮಾತ್ರ ಕಾಣಿಸುವ ವ್ಯಕ್ತಿ ಎಂಬ ನಂಬಿಕೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಬಲವಾಗಿ ಬೇರೂರಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸದಾ ಜನರಲ್ಲಿಯೇ ಇದ್ದು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಪ್ರತಿನಿಧಿಯೊಬ್ಬರು ಸೇವೆ ಗಮನಿಸಿದ ನಾಗರಿಕರು ಬಕ್ರೀದ್ ಹಬ್ಬದ ಪ್ರಯುಕ್ತ ಎಂದು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ನಗರಸಭೆ ಸದಸ್ಯರು, ನಗರಸಭೆ ಮಾಜಿ ಉಪಾಧ್ಯಕ್ಷ ಆಗಿರುವ ಜೆ ನಾಗರಾಜ್ ಅವರು ಸನ್ಮಾನಕ್ಕೆ ಪಾತ್ರರಾಗಿದ್ದು ವಾರ್ಡ್ನ ಮುಸ್ಲಿಮರು ಆತ್ಮೀಯವಾಗಿ ಗೌರವಿಸಿದ್ದಾರೆ. 5ನೇ ವಾರ್ಡಿನಲ್ಲಿ ದೇವಾಲಯಗಳು, ಮಸೀದಿ, ಈದ್ಗಾ ಮೈದಾನ, ಕಬರಸ್ತಾನ್, ಚರ್ಚ್ ಸೇರಿದಂತೆ ಎಲ್ಲ ಧರ್ಮಗಳ ಪ್ರಾರ್ಥನಾ ಮಂದಿರಗಳು ಇದ್ದು ಆಯಾ ವಿಶೇಷಕ್ಕೆ ತಕ್ಕಂತೆ ಆ ಪ್ರಾರ್ಥನಾ ಮಂದಿರದ ಬಳಿ ಸ್ವಚ್ಛಗೊಳಿಸಿ ನಾಗರಾಜ್ ಸದಾ ಮುಂದಿದ್ದಾರೆ. ಪ್ರತಿ ರಂಜಾನ್ ಹಬ್ಬಕ್ಕೆ ಈದ್ಗಾ ಮೈದಾನ, ಕ್ರಿಸ್ಮಸ್ ಹಬ್ಬಕ್ಕೆ ಚರ್ಚ್ ಸುತ್ತಮುತ್ತಲು ಮತ್ತು ಶಿವರಾತ್ರಿ ಹಬ್ಬಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ ಹೀಗೆ ಎಲ್ಲ ಧರ್ಮಗಳ ಹಬ್ಬಗಳಿಗೆ ಎಲ್ಲ ಧರ್ಮಗಳ ಪ್ರಾರ್ಥನಾ ಮಂದಿರಗಳ ಬಳಿ ಸ್ವಚ್ಛಗೊಳಿಸುವುದು ಈ ನಾಗರಾಜ್ ಅವರ ನಿತ್ಯ ಕಾಯಕವಾಗಿದೆ. ಅಲ್ಲದೆ ವಾರ್ಡಿನಲ್ಲಿ ನೀರಿನ ಸಮಸ್ಯೆ, ಬೀದಿ ದೀಪದ ಸಮಸ್ಯೆ, ಚರಂಡಿ, ರಸ್ತೆ ಸೇರಿದಂತೆ ಯಾವುದೇ ಸಮಸ್ಯೆ ಎದುರಾದರೂ ಕೇವಲ ಒಂದು ಫೋನ್ ಕರೆಗೆ ಹಾಜರಾಗುವ ನಾಗರಾಜ್ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ವಾರ್ಡಿನ ನಾಗರಿಕರಲ್ಲಿ ಆತ್ಮೀಯತೆ ಬೆಳೆಸಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ನಾಗರಾಜ್ ಅವರನ್ನು ಕರೆಯಿಸಿ ಮುಸ್ಲಿಮರೆಲ್ಲರೂ ಸೇರಿ ಆತ್ಮೀಯವಾಗಿ ಗೌರವಿಸಿದರು. सही है। ಈ ವೇಳೆ ಮಾತನಾಡಿದ ನಾಗರಿಕರು, ಸಮಸ್ಯೆಗಳಿಗೆ ಸ್ಪಂದಿಸುವ ನಾಯಕ ನಾಗರಾಜ್, ಹಾಗಾಗಿ ಅವರನ್ನು ಗೌರವಿಸಿದ್ದೇವೆ. ಅವರ ಸೇವೆ ಹೀಗೆ ಮುಂದುವರಿಯಲಿ, ನಮ್ಮ ಸಹಕಾರ ಅವರಿಗೆ ಇರುತ್ತದೆ ಎಂದರು. ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ ಅಂತ. ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ದೀವಿ, ಆರ್ಥಿಕ ಶುಭಾಶಯಗಳು. ಈ ದಿನ ಏನಂದ್ರೆ ನಮ್ಮ ಮಾಜಿ ಉಪಾಧ್ಯಕ್ಷರಾದ ನಮ್ಮ ನಗಣ ಅವರು ಪ್ರತಿ ವರ್ಷ ರಂಜಾನ್ ಹಬ್ಬಕ್ಕೆ, ಬಕ್ರೀದ್ ಹಬ್ಬಕ್ಕೆ ನಮ್ಮ ನಮಾಜಿ ಮಾಡೋಕೆ ಈದ್ಗಾ ಮೈದಾನಲ್ಲಿ ನಾವು ಹೇಳಿದ್ರು ಪಾಪ ಅವ್ರ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಎಲ್ಲ ನಮ್ಗೆ ಅಲ್ಲೆಲ್ಲ JCB ಎಲ್ಲ ತಗೊಂಡ್ಬಂದು ಸ್ವಲ್ಪ ಕ್ಲೀನಿಂಗ್ ಮಾಡಿಸಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಸಹಕಾರ ಮಾಡಿಕೊಡ್ತಾರೆ. ಇದೇ ತರ ಮುಂದೆ ದಿನಗಳಿಗೆ ಇವ್ರ ಸೇವೆ ನಮ್ಮ ಮೇಲೆ ಇರ್ಲಿ, ನಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಈ ದಿನ ಇವ್ರೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ವಿ. ಸಮಾಜ ನಾಯಕರು ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ. ಸರ್, ಅವಾಗಿಂದಾನು ಅಷ್ಟೇ ಬಕ್ರೀದ್ ಹಬ್ಬ ಆಗ್ಲಿ, ರಂಜಾನ್ ಹಬ್ಬಕ್ಕಾಗ್ಲಿ ಅವ್ರ ಸ್ವಂತ ಅಲ್ಲೇ ಇದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿಸಿ ನಮ್ಗೆ ನಮಾಜಿ ಮಾಡೋದಕ್ಕೆ ಸೇವೆ ಮಾಡ್ಕೊಡ್ತಾರೆ ಅಂತ ಅನುಕೂಲ ಮಾಡ್ಕೊಂತಾರೆ. ಅಂತ ಹೃದಯ ಇರೋರಂತವ್ರು ಎಲ್ಲ ನಮ್ಮ ಊರಿನಲ್ಲಿ ಎಲ್ಲಾ ಕೌನ್ಸಿಲರ್ಗಳು ಆ ಭಗವಂತ ಇದೇ ಪ್ರೀತಿ ವಿಶ್ವಾಸ ಕೊಡ್ಲಿ ಅಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಮಸ್ತಾನು. ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಗರಸಭೆ ಮಾಜಿ ಉಪಾಧ್ಯಕ್ಷರು ನಾಗರಾಜ್ ಅವರಿಗೆ ನಮ್ಮ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ದಿನ ಸೇರಿರೋದು ನಾವು ಏನಂದ್ರೆ, ಪ್ರತಿ ವರ್ಷ ನಮ್ಮ ಹಬ್ಬ ರಂಜಾನ್ ಆಗ್ಲಿ, ಬಕ್ರೀದ್ ಆಗ್ಲಿ, ಶಾಬಾನ್ ಆಗ್ಲಿ, ಯಾವುದೇ ನಮ್ಮ ಹಬ್ಬ ಈದ್ಗಾ ಮೈದಾನದಲ್ಲಿ ನಡೆಯುತ್ತಲ್ಲ ಅದಕ್ಕೆಲ್ಲ ಸಹಕರಿಸಿ ಕ್ಲೀನಿಂಗ್ ಆಗ್ಲಿ, ರೋಡ್ ಕೆಲಸ ಆಗ್ಲಿ, ರೋಡ್ ಕ್ಲೀನಿಂಗ್ ಆಗ್ಲಿ ಎಲ್ಲದನ್ನು ಪ್ರತಿ ವರ್ಷ ನಾವಾದ್ರೂ ಮರ್ತಿರ್ತೀವಿ, ಅವ್ರು ಮರೀದಿರ ಮಾಡಿಸ್ತಾರೆ. ಇನ್ನು ಸನ್ಮಾನ ಸ್ವೀಕರಿಸಿದ ನಾಗರಾಜ್ ಮಾತನಾಡಿ, ಇಡೀ ವಾರ್ಡ್ ನನ್ನ ಕುಟುಂಬ ಎಂದು ಭಾವಿಸಿ ನಿರಂತರವಾಗಿ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಕರ್ತವ್ಯವಾಗಿದೆ. ನನ್ನ ಕೆಲಸ ನಾನು ಮಾಡಿದ ಕಾರಣಕ್ಕೆ ಜನರು ನನ್ನನ್ನು ಗೌರವಿಸುತ್ತಿದ್ದಾರೆ. ಸದಾ ಈ ಸೇವೆ ಮುಂದುವರಿಯಲಿದ್ದು ನಾಗರಿಕರ ಯಾವುದೇ ಸಮಸ್ಯೆ ಇದ್ದರೂ ನಿರಂತರವಾಗಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಸಮಸ್ತ ನಾಡಿನ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಕಾರಣ, ಈ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಲವಾರು ಪ್ರಯರ್ ಮಾಡುವಂತ ಸ್ಥಳಗಳಿದಾವೆ. ಅದರಲ್ಲೂ ಕೂಡ ಪ್ರಶಾಂತ ನಗರದ ಈದ್ಗಾ ಮೈದಾನದಲ್ಲಿ
ಯಾವುದೇ ಒಂದು ಹಬ್ಬ ಆಗ್ಲಿ ಅಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋ ಅಂಥದ್ದನ್ನ ನಗರಸಭೆ ಪೌರ ಕಾರ್ಮಿಕರಿಂದ ಮಾಡಿಸ್ಕೊಡೋವಂಥದ್ದನ್ನ ಪ್ರತಿ ವರ್ಷನೂ ಮಾಡೋವಂಥದ್ದಾಗ್ತಾ ಇದೆ. ಅದೇ ರೀತಿ ಈ ವರ್ಷನೂ ಕೂಡ ಬಹಳ ಸುಸಜ್ಜಿತವಾಗಿ ಅನುಕೂಲ ನಮ್ಮ ಪೌರ ಕಾರ್ಮಿಕರಿಂದ ಅವ್ರ ಸಹಕಾರ ಕೊಟ್ಟಿದ್ರಿಂದ ಬಹಳ ಅಚ್ಚುಕಟ್ಟಾಗಿ ಮಾಡಿದೀವಿ. ಅದೇ ರೀತಿ ಇಲ್ಲಿ ಚುನಾವಣೆಗಳು ಅಂತೇಳಿ ಬಂದಾಗ ಬೇಕಾದ್ರೆ ಚುನಾವಣೆಗಳ ಬಗ್ಗೆ ಮಾತಾಡಬೇಕು, ಆದ್ರೆ ಚುನಾವಣೆಗಳಿಲ್ಲ. ಚುನಾವಣೆಗಳು ಬಂದಾಗ ರಾಜಕೀಯವಾಗಿ ಪಕ್ಷ ನೋಡಿ ಕೆಲಸ ಮಾಡೋಂಥವ್ರು ಬಹಳ ಜನ ಇರ್ತಾರೆ. ನಮಗೆ ಅದು ರೂಢಿ ಇಲ್ಲ. ಮೊದಲಿಂದ ನಾವು ಭಾರತ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಅಂತೇಳಿ ನಾವು ಹೋಗುವಂಥದ್ದನ್ನ ನನಗೆ ರೂಢಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪಕ್ಷಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಹಲವಾರು ಪ್ರಾದೇಶಿಕ ಪಕ್ಷಗಳು ಬಂದಿದ್ದುಂಟು, ಹೋಗಿದ್ದುಂಟು. ಆದ್ರೆ ಈಗ ನ್ಯಾಷನಲ್ ಪಾರ್ಟಿಗಳು ಅಂತೇಳಿ ಒಂದು 3-4 ಪಕ್ಷಗಳು ಇರಬಹುದು. ಆದ್ರೆ ಭಾವನೆಗಳ ಮೇಲೆ ಯಾವತ್ತೂ ರಾಜಕೀಯ ಮಾಡೋ ಅಂಥದ್ದನ್ನ ಮಾಡಬಾರ್ದು. ಇಲ್ಲಿ ಬಡತನ ನಿರ್ಮೂಲನೆ ಆಗ್ಬೇಕು, ನಿರುದ್ಯೋಗ ಸಮಸ್ಯೆ ದೂರ ಆಗ್ಬೇಕು. ದೇಶದಲ್ಲಿ ಯಾರು ನಾಗರಿಕರು ಜೀವನ ಮಾಡ್ತಾ ಇದ್ದಾರೆ ಅವರು ಬಹಳ ಭದ್ರತೆಯಿಂದ ಧೈರ್ಯವಾಗಿ ಜೀವನ ಮಾಡುವಂಥದ್ದನ್ನ ಆಡಳಿತ ಕೊಡಬೇಕು, ಯಾವುದೇ ಪಕ್ಷ ಬಂದಿದ್ರು ಕೂಡ. ಆಗ್ಲೇ ಆ ದೇಶ ಸುಭಿಕ್ಷವಾಗಿ ಸಂತೋಷವಾಗಿದೆ ಅಂತ ಅರ್ಥ. ಆ ದೇವರು ಅಂತ ಒಂದು ಕಾಲ ಕಲ್ಪಿಸ್ಕೊಡ್ಲಿ ಅಂತೇಳಿ ಬಯಸ್ತೀನಿ. ನಾವು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜಾತಿ ನೋಡಲ್ಲ, ಪಕ್ಷ ನೋಡಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದನ್ನ ರೂಢಿ ಮಾಡ್ಕೊಂಡಿದೀವಿ. ಜೊತೆಗೆ ನಾವು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಆ ಭಗವಂತ ಅದೇ ರೀತಿಯಲ್ಲಿ ನಮ್ಮನ್ನ ದಿನೇ ದಿನೇ ಬೆಳೆಸ್ತಾ ಇದ್ದಾನೆ ಹೊರತು ಎಲ್ಲೂ ಕಡಿಮೆ ಮಾಡಿಲ್ಲ. ಈ ವೇಳೆ ಮಸ್ತಾನ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.